ಗಾಂಧಿ ಹುಟ್ಟಿದ ದೇಶ ನಮ್ಮ ಭಾರತ. ಸ್ನೇಹಿತರೆ, 2024ರ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರವು ಸುಮಾರು 3 ಲಕ್ಷ ಕೋಟಿಗಳಷ್ಟು ಹಣವನ್ನು ಮಹಿಳೆಯರ ಅಭಿವೃದ್ಧಿಗಾಗಿ ಮೀಸಲಿಡುತ್ತದೆ. ಭಾರತ ಮಹಿಳಾ ಸಮಾನತೆಯನ್ನು ಸಾರುವ ದೇಶ. ದೇಶದ ಎಲ್ಲ ಕ್ಷೇತ್ರಗಳಲ್ಲಿಯೂ ಮಹಿಳೆಯರು ಸಮಪಾಲು ಸಾಧಿಸಬೇಕೆಂದು ಸರ್ಕಾರಗಳು ಪ್ರತಿ ವರ್ಷ ಸಾವಿರಾರು ಕೋಟಿಗಳಷ್ಟು ಖರ್ಚು ಮಾಡ್ತವೆ. ದೇಶದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಮಹಿಳೆಯರು ಕಾರ್ಯಪ್ರವೃತ್ತರಾಗಿರ್ತಾರೆ. ಆದರೆ ಅವರು ಎಷ್ಟರ ಮಟ್ಟಿಗೆ ಸುರಕ್ಷಿತ ಎಂಬುದು ಸ್ವತಂತ್ರ ಬಂದು 75 ವರ್ಷಗಳ ನಂತರವೂ ಪ್ರಶ್ನೆಯಾಗಿ ಉಳಿದಿದೆ. ಕಾರಣ ಕೋಲ್ಕತ್ತಾ ರೇಪ್ ಕೇಸ್. ಸ್ನೇಹಿತರೆ, 9 ಆಗಸ್ಟ್ 2024ರಂದು ಕೋಲ್ಕತ್ತಾದ RG ಕೇರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಹುಟ್ಟಿದ ದೇಶ ತರಬೇತಿಯಲ್ಲಿದ್ದ ಮಹಿಳಾ ಡಾಕ್ಟರ್ ಮೇಲೆ 2024ರ ಬಜೆಟ್ ಮತ್ತು ಆಕೆಯನ್ನು ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಸುಮಾರು 3 ಲಕ್ಷ ಕೋಟಿ ನಡೆದ ನಂತರ ಪಶ್ಚಿಮ ಬಂಗಾಳ ಮತ್ತು ದೇಶವಿಡೀ ಪ್ರತಿಭಟನೆಗಳು ಮಹಿಳೆಯರ ದೊಡ್ಡ ಮಟ್ಟದಲ್ಲಿ ದೇಶ. ಡಾಕ್ಟರ್ಸ್ ಅಸೋಸಿಯೇಷನ್ ಕ್ಷೇತ್ರಗಳಲ್ಲಿಯೂ ಮತ್ತು ಎಲ್ಲ ಸಂಘಟನೆಗಳು ಸಾಧಿಸಬೇಕೆಂದು ಪ್ರತಿಭಟನೆಯನ್ನು ಸರ್ಕಾರಗಳು ದೇಶವಿಡೀ ದಾಖಲಿಸುತ್ತವೆ. ಸಾವಿರಾರು ಕೋಟಿಗಳಷ್ಟು ವೈದ್ಯರು ಖರ್ಚು ಮಾಡ್ತವೆ. ತಮ್ಮ ಕೆಲಸಕ್ಕೆ ಬಾರದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ದೇಶದ ಬೇರೆ ಬೇರೆ ದೊಡ್ಡ ಮಟ್ಟಕ್ಕೆ ಹೋಗುವುದು ಮಹಿಳೆಯರು ಸರ್ಕಾರ ಮತ್ತು ನ್ಯಾಯಾಲಯ ಮಧ್ಯಪ್ರವೇಶ ಎಷ್ಟರ ಮಟ್ಟಿಗೆ ಸುರಕ್ಷಿತ ಎಂಬುದು ಸುಪ್ರೀಂ ಕೋರ್ಟ್ ಸಹ ಸ್ವತಂತ್ರ 75 ವರ್ಷಗಳ ನಂತರವೂ ಮತ್ತು CBI ಸಹ ಈ ಕೇಸನ್ನು ಕೈಗೆತ್ತಿಕೊಂಡು ಕೋಲ್ಕತ್ತಾ ರೇಪ್ ಕೇಸುತ್ತದೆ. ಸ್ನೇಹಿತರೆ, ಇದಾದ ನಂತರ 9 ಸಂಜಯ್ ರಾಯ್ ಎಂಬ ಆರೋಪಿಯನ್ನು ಕೋಲ್ಕತ್ತಾ ಪೊಲೀಸರು ಬಂಧಿಸುತ್ತಾರೆ. RG ಕಳೆದ 2 ದಿನಗಳ ಹಿಂದೆ ಮತ್ತು ಕೋಲ್ಕತ್ತಾ ನ್ಯಾಯಾಲಯ ಸಂಜಯ್ ರಾಯ್ ಅವರಿಗೆ ಮಹಿಳಾ ಡಾಕ್ಟರ್ ಜೀವಾವಧಿ ಶಿಕ್ಷೆಯನ್ನು ವಿಧಿಸುತ್ತದೆ ಮತ್ತು ಆಕೆಯನ್ನು ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಪಶ್ಚಿಮ ಬಂಗಾಳ ಸರ್ಕಾರ ಘಟನೆ ನಡೆದ ನಂತರ ಇನ್ನೊಂದೆಡೆ ಪಶ್ಚಿಮ ಬಂಗಾಳ ಮತ್ತು ದೇಶವಿಡೀ ವಿಚಾರಣೆ ನಡೆಸುತ್ತದೆ. ಬಹಳ ದೊಡ್ಡ ಮಟ್ಟದಲ್ಲಿ ನಡೆಯುತ್ತದೆ. ಮೊದಲಿಗೆ ಇದು ಸಾಮೂಹಿಕ ಅತ್ಯಾಚಾರ ಎಂದು ಮತ್ತು ಎಲ್ಲ ಸಂಘಟನೆಗಳು ನಂತರ ಪ್ರತಿಭಟನೆ ತನಿಖೆಯಲ್ಲಿ ಇಡೀ ದೇಶವಿಡೀ ಓರ್ವ ವ್ಯಕ್ತಿ ಮಾಡಿರುವ ಅತ್ಯಾಚಾರ ಎಂದು ಸಾಬೀತಾಯಿತು. ತಮ್ಮ ಕೆಲಸಕ್ಕೆ ಆರೋಪಿಗಳಿಗೆ ಪ್ರತಿಭಟನೆ ಆದಷ್ಟು ಬೇಗ ಶಿಕ್ಷೆಯಾಗಬೇಕೆಂಬ ದೊಡ್ಡ ಮಟ್ಟಕ್ಕೆ ಹೋಗುವುದು ನರಿತಾರೆ. ಭಾರತದಲ್ಲಿ ಮತ್ತು ನ್ಯಾಯಾಲಯದಲ್ಲಿ ಆಗುತ್ತಿದೆಯೇ ಎಂಬುತ್ತವೆ. ಸುಪ್ರೀಂ ಕೋರ್ಟ್ ಸಹ ಸುಮೋಟೋ ಕೇಸನ್ನು ದಾಖಲಿಸಿಕೊಳ್ಳುತ್ತದೆ. ಪ್ರತಿ 1 ಗಂಟೆಗೆ CBI 4 ಜನ ಮಹಿಳೆಯರ ಮೇಲೆ ಅತ್ಯಾಚಾರ ತನಿಖೆಯನ್ನು ಪ್ರಾರಂಭ. ಅದರಲ್ಲಿ 95% ಸಂಜಯ್ ರಾಯ್ ಎಂಬ ಆರೋಪಿಯಿಂದಲೇ ಎಂಬುದು ಕೋಲ್ಕತ್ತಾ ಪೊಲೀಸರು ಬಂಧಿಸುತ್ತಾರೆ. ಪ್ರತಿದಿನ ಕಳೆದ 2 ದಿನಗಳ ಹಿಂದೆ ಸುಮಾರು 80ರಿಂದ 86 ಪ್ರಕರಣಗಳು ದೇಶದಲ್ಲಿ ಜೀವಾವಧಿ ಶಿಕ್ಷೆಯನ್ನು ವಿಧಿಸುತ್ತದೆ. ಈ ತರನಾಗಿ ದಾಖಲಾಗುವ ಕೇಸ್ಗಳ ಪೈಕಿ ಬಂಗಾಳ ಸರ್ಕಾರ ಕೇವಲ 25% ಇನ್ನೊಂದೆಡೆ ಶಿಕ್ಷೆಗೆ ಒಳಪಡುತ್ತವೆ. ಸುಪ್ರೀಂ ಕೋರ್ಟ್ ಸಹ ಉಳಿದ 75 ಆರೋಪಗಳು ಸ್ನೇಹಿತರೆ ಬೇರೆ ಬೇರೆ ಕಾರಣಗಳಿಂದಾಗಿ ಸಾಮೂಹಿಕ ಅತ್ಯಾಚಾರ ಎಂದು ನಮ್ಮ ದೇಶದ ಕಾನೂನಿನ ಪ್ರಕಾರ ಪೊಲೀಸ್ ದಾಖಲಾದ 60 ದಿನಗಳ ಒಳಗಡೆ ವ್ಯಕ್ತಿ ಮಾಡಿರುವ ಅತ್ಯಾಚಾರ ಎಂದು ತನಿಖೆ ಸಾಬೀತಾಯಿತು. ಚಾರ್ಜ್ ಶೀಟ್ ಫೈಲ್ ಮಾಡಬೇಕು. ಅತ್ಯಾಚಾರ ಆರೋಪಿ ನ್ಯಾಯಾಲಯಗಳು ತ್ವರಿತವಾಗಿ ನ್ಯಾಯ ಒದಗಿಸಬೇಕು. ಶಿಕ್ಷೆಯಾಗಬೇಕೆಂಬುದು ಅದರ ಆಶಯ. ಆ ತರನಾಗಿ ವ್ಯವಸ್ಥೆ ನಡೆಯುತ್ತಿದೆ ಎಂಬುದು ಪ್ರಶ್ನೆ. ಆ ರೀತಿಯಲ್ಲಿ ಆಗುತ್ತಿದೆಯೇ ಎಂಬುದು ಓರ್ವ ಬಡ ಒಂಟಿ ಹೆಣ್ಣುಮಗಳು ಅಂಕಿಅಂಶ ಹೋರಾಟಗಾರ ಅಥವಾ ಪ್ರತಿಭಟನೆ 1 ಗಂಟೆಗೆ 4 ಜನ ಮಹಿಳೆಯರ ಮೇಲೆ ನ್ಯಾಯಾಲಯಗಳ ಗಮನ ಸೆಳೆಯಲು ಸಾಧ್ಯವಾ? ಅದರಲ್ಲಿ ಏಕೆಂದರೆ 95 ಸಂಘಟನೆಗಳು ಇರುವುದು ಅವರ ಪರಿಚಯಸ್ಥರಿಂದಲೇ ಎಂಬುದು ಆಘಾತ. ಇಂತಹ ಸಂದರ್ಭದಲ್ಲಿ ಪ್ರತಿದಿನ ಮಹಿಳೆಯರು ಪ್ರತಿಭಟಿಸಿ ಸುಮಾರು 80ರಿಂದ 86 ಪ್ರಕರಣಗಳು ಹೇಗೆ ದೇಶದೆಲ್ಲೆಡೆ ದಾಖಲಾಗ್ತವೆ. ಈ ತರನಾಗಿ ದಾಖಲಾಗುವ ಕೇಸುಗಳ ಪೈಕಿ ಭಾರತ ಕೇವಲ 25% ಸಮಾನ ಶಿಕ್ಷೆಗೆ ಒಳಪಡುತ್ತವೆ. ಇಲ್ಲಿ 75 ತ್ವರಿತ ನ್ಯಾಯ ಮತ್ತು ಬೇರೆ ಬೇರೆ ಕಾರಣಗಳಿಂದಾಗಿ ಮರೆಯಾಗ್ತವೆ. ಉಳ್ಳವರು ಮತ್ತು ನಮ್ಮ ದೇಶದ ಕಾನೂನು ಪಡೆಯುತ್ತಿರುವವರಿಗೆ ಕೇಸ್ ದಾಖಲಾಗುವ 1 ದಿನಗಳ ಒಳಗಡೆ ಹಳ್ಳಿಗಾಡಿನ ಕಾಲೇಜಿನಲ್ಲಿ ಓದುತ್ತಿರುವ ಸಾಮಾನ್ಯ ಪದವಿಗಳನ್ನು ಪಡೆಯುತ್ತಿರುವ ಮತ್ತು ನ್ಯಾಯಾಲಯಗಳು ತ್ವರಿತವಾಗಿ ತ್ವರಿತವಾದ ನ್ಯಾಯ ಒದಗಿಸಬೇಕೆಂಬುದು ವ್ಯವಸ್ಥೆ ನಡೆಯುತ್ತಿದೆ ಎಂಬುದು ನಮ್ಮ ಆಶಯ. ಸ್ನೇಹಿತರೆ, ವೈದ್ಯಕೀಯ ಕ್ಷೇತ್ರದಲ್ಲಿ ಓರ್ವ ಬಡ ಮಾಡುತ್ತಿರುವ ಹಲವಾರು ಗಣ್ಯ ವೈದ್ಯರು ಹೋರಾಟ ಅಥವಾ ಪ್ರತಿಭಟನೆಗಳನ್ನು ಮಾಡಿ ದೇಶದ ಗಡಿ ಭಾಗದಿಂದ ಮತ್ತು ನ್ಯಾಯಾಲಯಗಳ ಬಡ ಗ್ರಾಮಗಳವರೆಗೆ ಹಲವಾರು ಕ್ಷೇತ್ರಗಳಲ್ಲಿ ಸಂಘಟನೆಗಳು ಮಾಡುತ್ತಿದ್ದಾರೆ. ಅವರಿಗೂ ಇಂತಹ ಸಂದರ್ಭದಂತಹ ಮಹಿಳೆಯರ ರಕ್ಷಣೆ ಪ್ರತಿಭಟಿಸಿ ತ್ವರಿತ ನ್ಯಾಯ ನ್ಯಾಯಾಲಯದ ಗಮನಕ್ಕೆ ತಂದು ಆಗ ಮಾತ್ರ ಹೇಗೆ ದೇಶದ ಎಲ್ಲ ಕ್ಷೇತ್ರದಲ್ಲೂ ಮಹಿಳೆಯರು ಧೈರ್ಯದಿಂದ ಕೆಲಸ ನಿರ್ವಹಿಸುತ್ತಿರುವುದಿಷ್ಟೇ. ನಮ್ಮ ಭಾರತ ಸಂವಿಧಾನ ನ್ಯಾಯವೆಂಬುದು ಸಮಾನ ಹೋರಾಟ ಮಾಡಿ ಪಡೆಯಬೇಕಿಲ್ಲ. ಇಲ್ಲಿ ಯಾರಿಗೂ ಪ್ರತಿಯೊಬ್ಬ ಭಾರತೀಯ ನ್ಯಾಯ ಮತ್ತು ಮಂದಗತಿ ಇನ್ನಾದರೂ ನಮ್ಮ ಕಾನೂನುಗಳು ಬಲಗೊಂಡು ಉಳ್ಳವರು ತ್ವರಿತ ನ್ಯಾಯ ಪದವಿಗಳನ್ನು ಪಡೆಯುತ್ತಿರುವವರಿಗೆ ಎಂದು ಕೇಳಿಕೊಳ್ಳುವ